Hello friends, welcome to my YouTube channel. ಇವತ್ತಿನ ಒಂದು ವಿಡಿಯೋ ಒಳಗ ನಾವು UPSC ಒಂದು ಕೋಚಿಂಗ್ ಬಗ್ಗೆ ಮಾತಾಡೋಣ. ಯಾರೆಲ್ಲ ಕೋಚಿಂಗ್ ಗೆ ಜಾಯಿನ್ ಆಗ್ಬೇಕು ಅಂಡ್ ಕೋಚಿಂಗ್ ಜಾಯಿನ್ ಆಗೋದ್ರಿಂದ ಸಿಗುವಂತ ಬೆನಿಫಿಟ್ಸ್ ಏನು, ಯಾವಾಗ ಕೋಚಿಂಗ್ ಜಾಯಿನ್ ಆಗಬೇಕು ಅಂಡ್ ಆಫ್ಲೈನ್ ಕೋಚಿಂಗ್ ಬೆಸ್ಟ್ ಅದನೋ ಅಂಡ್ ಆನ್ಲೈನ್ ಕೋಚಿಂಗ್ ಬೆಸ್ಟ್ ಅದನೋ, ಈ ತರ ಪ್ರತಿಯೊಂದು ಕೋಚಿಂಗ್ ಗೆ ಯಾರೆಲ್ಲ ಜಾಯಿನ್ ಆಗ್ಬೇಕು ಅನ್ಕೊಂಡಿರಿ ಅವರಿಗೆ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಇನ್ನವರೆಗೂ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಸೊ ಈಗ ಕೋಚಿಂಗ್ ಬಗ್ಗೆ ಮಾತಾಡೋದಾತಂದ್ರ ಕೋಚಿಂಗ್ ಯಾಕೆ ಜಾಯಿನ್ ಆಗ್ಬೇಕು ಅಂಡ್ ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತ ಹೇಳಿ ಫಸ್ಟ್ ಪಾಯಿಂಟ್ ಬಂದ್ರ, ಯಾರಿಗೆ ಈ ಒಂದು IAS ಎಕ್ಸಾಮ್ ಒಂದು ಪ್ಯಾಟರ್ನ್ ಆಗಿರ್ಬೋದು, ಒಂದು ಸಿಲೆಬಸ್ ಆಗಿರ್ಬೋದು, ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅಂಡ್ ಇದ್ರ ಬಗ್ಗೆ ಹೇಳೋರು ಮನಿ ಒಳಗಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಟೀಚರ್ಸ್ ಆಗಿರ್ಬೋದು, ಈ ತರ ಯಾರು ಕಾಂಟ್ಯಾಕ್ಟ್ ಒಳಗ ಇಲ್ಲ ಅನ್ನೋರು ನೀವು ಫಸ್ಟ್ ಒಂದು ಕೋಚಿಂಗ್ ಗೆ ಜಾಯಿನ್ ಆಗ್ಬಹುದು. ಇನ್ನ ಸೆಕೆಂಡ್ ಥಿಂಗ್, ನೀವೇನಾರ ಡಿಗ್ರಿ ಜೊತೆ ಕೋಚಿಂಗ್ ತಗೊಳ್ಳೋ ಪ್ಲಾನ್ ಮಾಡತ್ತೀರಿ ಅಥವಾ ಕೋಚಿಂಗ್ ಒಂದು ಡಿಗ್ರಿ ಎಲ್ಲ ಮುಗಿದ ತಕ್ಷಣ ಒಂದು 23, 24, 25 ಈ ತರ ಏಜ್ ಒಳಗಿದ್ರಿ ಅಂತಂದ್ರ ನೀವು ಕೋಚಿಂಗ್ ಜಾಯಿನ್ ಆದ್ರಿ ಅಂದ್ರೆ ಒಂದು ಒಳ್ಳೆ ಗೈಡ್ಲೈನ್ಸ್ ನಿಮಗ್ ಸಿಗ್ತದ, ಬೆಸ್ಟ್ ಅನ್ಕೋಬಹುದು. ಬಟ್ ಯಾವಾಗ ನೀವು 29, 30 ಒಂದು ಏಜ್ ಇರ್ತೀರಿ ಆ ಟೈಮ್ ಒಳಗ ಕೋಚಿಂಗ್ ಹೋಗೋದು ನನ್ನ ಪ್ರಕಾರ ಒಂದು ವೇಸ್ಟ್ ಆಫ್ ಟೈಮ್ ಆಗ್ತದ. ಯಾಕ ಹೇಳಾಕತ್ತೇನಂದ್ರ ಜನರಲ್ ಕ್ಯಾಟಗರಿದವ್ರದ್ದು 32 ಒಂದು ಇಯರ್ಸ್ ಲಾಸ್ಟ್ ಅಟೆಂಪ್ಟ್ ಕೊಡಬಹುದು, ಅವ್ರು 32 ವರೆಗೂ. ಸೊ ಈಗ ಕೋಚಿಂಗ್ ಜೊತೆ ಅವರು ಪ್ರಿಪರೇಷನ್ ನ ಮಾಡಿ ಅಟೆಂಪ್ಟ್ ಕೊಡೋದು ಬಹಳ ಕಷ್ಟ ಆಗ್ತದ. ಈಗ 1 ಇಯರ್ ಪೈಕಿ ಒಂದು ಕೋಚಿಂಗ್ ಪ್ರೊಸೆಸ್ ಹೆಂಗೈತೆ ಅಂದ್ರೆ ಅದಕ್ಕೆ 1 ಇಯರ್ ಟೈಮ್ ತಗೋತದ. ಸೊ 1 ಇಯರ್ ಒಳಗ ನಿಮ್ಗ ಪ್ರಿಪರೇಷನ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗಂಗಿಲ್ಲ. ಯಾಕಂದ್ರೆ ಒಂದ್ ಬೆಳಗ್ಗೆಯಿಂದ ಈವ್ನಿಂಗ್ ವರೆಗೂ ನೀವು ಬರೀ ಕ್ಲಾಸಸ್ ಅಟೆಂಡ್ ಮಾಡ್ತಿರ್ತೀರಿ. ಹಿಂಗಾಗಿ ಅಗೇನ್ ಬಂದ್ ನೀವು ಪ್ರಾಕ್ಟೀಸ್ ಮಾಡ್ತೀನಿ, ಓದಿ ಕ್ಲಿಯರ್ ಮಾಡ್ತೀನಿ ಅನ್ನೋ ಜನ ಕಡಿಮೆ. ಎಸ್ ಮಾಡಿದವ್ರು ಅದಾರು, ಬಟ್ ರೇಷಿಯೋ ಏನೈತ್ಲ ಬಹಳ ಕಡಿಮೆ ಐತಿ. ಹಿಂಗಾಗಿ ನೀವ್ ಏನಾರ 29, 30 ಏಜ್ ದವ್ರು ಇದ್ರಿ ಅಂತಂದ್ರ ಅವಾಗ ನಿಮ್ದು ಪೂರ್ತಿ 1 ಇಯರ್ ಅಲ್ಲಿ ಹೋಗ್ತದ ಕೋಚಿಂಗ್ ಒಳಗ. ಅದ್ರ ಬದ್ಲೆ ನೀವ್ ಏನ್ ಮಾಡ್ಬೇಕಂತಂದ್ರ ಟೆಸ್ಟ್ ಸೀರೀಸ್ ಅದು ಜಾಯಿನ್ ಆಗ್ರಿ ಅಂಡ್ ಸೆಲ್ಫ್ ಸ್ಟಡಿ ಮಾಡೋದ ಬೆಸ್ಟ್ ಅಕಾರ್ಡಿಂಗ್ ಟು ಮೀ. ಸೊ ಇನ್ಫಾರ್ಮೇಶನ್ ಏನೈತಲ್ಲ ಅದೆಲ್ಲ ಯೂಟ್ಯೂಬ್ ಒಳಗೆಲ್ಲ ಸಿಗ್ತದ, ಅಲ್ಲಿಂದ ಇನ್ಫಾರ್ಮೇಶನ್ ನ ತಗೊಳ್ರಿ. ಅಂಡ್ ಆಲ್ರೆಡಿ 29, 30ಗೆ ಬಂದಾಗ ಮೆಚುರಿಟಿ ಲೆವೆಲ್ ಅನ್ನು ಬೆಸ್ಟ್ ಅನ್ನ ಆಗಿರ್ತೈತಿ. ಹಿಂಗಾಗಿ ಡಿಸ್ಟ್ರಾಕ್ಷನ್ಸ್ ಅದು ಕಡಿಮೆ ಆಗ್ತಾವ. ಸೊ ಐ ಹೋಪ್ ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ, ಯಾವ ಏಜ್ ದವ್ರು ತಗೋಬೇಕು, ಯಾವಾಗ ತಗೋಬೇಕು ಅನ್ನೋದ. ಇನ್ನ ಕೋಚಿಂಗ್ ಯಾವಾಗ ಜಾಯಿನ್ ಆಗ್ಬೇಕು, ಈಗ ಹೆಂಗಂದ್ರ ಒಂದ್ ಐಡಿಯಾ ಬಂದು ಥಾಟ್ ಒಳಗನ IAS ಮಾಡ್ಬೇಕು, ಸೊ ನಾ ಕೋಚಿಂಗ್ ಹೋಗ್ಬಿಡ್ತೇನೆ, ಇದು ವರ್ಕ್ ಆಗ್ತೈತಿ. ನಾನು ಡೆಫಿನೆಟ್ಲಿ ವರ್ಕ್ ಆಗಂಗಿಲ್ಲ. ಇದು ಸೀದಾ ನೀವು ಒಂದ್ ಡಿಗ್ರಿ ಮುಗಿಸ್ತೇರಿ ಪೂರ್ತಿಯಾಗಿ ಒಂದು ನಾ IAS ಕೋಚಿಂಗ್ ಹೋಗ್ಬಿಡ್ತೇನೆ, IAS ಕೋಚಿಂಗ್ ಹೋದ್ರೆ ನಾ IAS ಆಗ್ತೇನೆ. ನೋ, ಫಸ್ಟ್ ಪಾಯಿಂಟ್ ಒಂದ್ ಕ್ಲಿಯರ್ ಮಾಡ್ಕೊಡ್ರಿ, ಕೋಚಿಂಗ್ ಹೋದವ್ರಿ ಎಲ್ಲ UPSC ಎಕ್ಸಾಮ್ ನ ಕ್ಲಿಯರ್ ಮಾಡಕ್ ಆಗಂಗಿಲ್ಲ. ಸೊ ಮೈಂಡ್ ಒಳಗ್ ಬರೀ ನಾ ಕೋಚಿಂಗ್ ಹೋಗೋದ್ರಿಂದ ನಾ IAS ಆಗ್ತೀನಿ ಆ ತರ ಏನಾರ ಇದ್ರೆ ಅದನ್ನ ರಿಮೂವ್ ಮಾಡ್ರಿ. ಕೋಚಿಂಗ್ ಹೋಗೋದ್ರಿಂದ ನಿಮ್ಗೆ ಏನಂತಂದ್ರೆ ಒಂದು ಗೈಡ್ಲೈನ್ ಸಿಗ್ತದ, ಒಂದು ಕ್ಲಾಸಸ್ ಸಿಗ್ತದ, ಒಂದು ಇನ್ಫಾರ್ಮೇಶನ್ ಸಿಗ್ತದ, ಒಂದು ಮಟೀರಿಯಲ್ ಸಿಗ್ತದ ಹೊರತು ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ತೀರಿ ಅಂತಲ್ಲ, ಅದು ನಿಮ್ಮ ಒಂದು ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿರ್ತದ. ಇನ್ನ ಎಕ್ಸಾಕ್ಟ್ಲಿ ಹಂಗಾದ್ರೆ ಯಾವಾಗ ಜಾಯಿನ್ ಆಗ್ಬೇಕು ಕೋಚಿಂಗ್ ಗೆ, ಯಾವಾಗ ಜಾಯಿನ್ ಆದ್ರೆ ನಮಗ ಅದ್ರದೊಂದು 100% ಬೆನಿಫಿಟ್ ನ ತಗೋಬಹುದು ನಾವಂತಂದ್ರ, ಫಸ್ಟ್ ಕೆಲಸ ನೀವೇನ್ ಮಾಡ್ಬೇಕಂತಂದ್ರ ನ್ಯೂಸ್ ಪೇಪರ್ ಓದಕ್ ಸ್ಟಾರ್ಟ್ ಮಾಡ್ಬೇಕು. ನ್ಯೂಸ್ ಪೇಪರ್ ಅರ್ಥ ಆಗಾಕ ಸ್ವಲ್ಪ ಅರ್ಥ ಆಗ್ತದ, 1 month 2 month ಟೈಮ್ ತಗೋತದ ಒಂದು ಪೂರ್ತಿಯಾಗಿ ನ್ಯೂಸ್ ಪೇಪರ್ ಅರ್ಥ ಆಗ್ಲಿಕ್ಕೆ. ಸೊ ಫಸ್ಟ್ ನ್ಯೂಸ್ ಪೇಪರ್ ಓದಕ್ ಸ್ಟಾರ್ಟ್ ಮಾಡ್ರಿ. ಅದಾದ್ಮೇಲೆ NCERTs ಓದೋದನ್ನ ಪೂರ್ತಿ ಕವರ್ ಮಾಡ್ರಿ. 6ರಿಂದ 12ನೇ ತರಗತಿವರೆಗಿನ ಒಂದು NCERTs ನ ನೀವೇನಾರ ಕವರ್ ಮಾಡಿದ್ರಿ, ಓದಿದ್ರಿ, NCERTs ನಿಮಗ್ ಅರ್ಥ ಆದು ಅಂತಂದ್ರ ಅವಾಗ ಏನಾರ ನೀವು ಕೋಚಿಂಗ್ ಜಾಯಿನ್ ಆದ್ರಿ ಅಂತಂದ್ರ ಬೆಸ್ಟ್ ರಿಸಲ್ಟ್ ಸಿಗ್ತದ ನಿಮ್ಗೆ. ಯಾಕಂತಂದ್ರ ಸೀದಾ ಕೋಚಿಂಗ್ ಜಾಯಿನ್ ಆಗ್ತೀರಿ, ನಿಮ್ದು ಫೌಂಡೇಶನ್ ಕ್ಲಿಯರ್ ಆಗಿರ್ತದ, ಸಬ್ಜೆಕ್ಟ್ ಮೇಲೆ ನಿಮ್ಗೆ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತದ. ಹಿಸ್ಟ್ರಿ ಕಾನ್ಸೆಪ್ಟ್ ಆಗಿರ್ಬೋದು, ಪಾಲಿಟಿ ಕಾನ್ಸೆಪ್ಟ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಒಂದಷ್ಟು ಕಾನ್ಸೆಪ್ಟ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಬೇಸಿಕ್ ಒಂದು ಏನೇನ್ ವಿಷಯಗಳಿರ್ತಾವು, ಕಾನ್ಸೆಪ್ಟ್ ಇರ್ತಾವು, ಅದೆಲ್ಲ ನಿಮ್ಗೆ ಅರ್ಥ ಆಗಿರ್ತದ. ಅಂಡ್ ಕರೆಂಟ್ ಇವೆಂಟ್ಸ್ ಬಗ್ಗೆ ನಿಮಗ ಅವೇರ್ನೆಸ್ ಇರ್ತದ, ಕರೆಂಟ್ ಇಶ್ಯೂಸ್ ಏನೇನ್ ನಡೆಯಾಕತ್ತಾವು, ಸೊ ಅದೆಲ್ಲ ನಿಮಗ್ ಗೊತ್ತ ಇದ್ದಾಗ ನೀವು ಕೋಚಿಂಗ್ ಜಾಯಿನ್ ಆದ್ರಿ ಅಂದಾಗ ಅವ್ರು ಸಡನ್ ಆಗಿ ಅಲ್ಲಿ ರೆಫರೆನ್ಸ್ ಬುಕ್ ಇಂದ ಏನು ಒಂದು ಸಿಲೆಬಸ್ ನ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮಗ್ ಈಸಿ ಆಗ್ತದ. ಸೊ ಅವಾಗ ನಿಮ್ಮ ಒಂದು ಕೋಚಿಂಗ್ ನಿಮಗ್ ಬೋರ್ ಆಗಂಗಿಲ್ಲ. ಅದನ್ನ ಬಿಟ್ಟು ನೀವ್ ಏನು ಓದೋದ್ಲೆ ಸಡನ್ ಆಗಿ ಹೋದ್ರೆ ಏನ್ ಅನಿಸ್ತೈತೆ ಅಂದ್ರೆ
ಬಹಳ ವಿದ್ಯಾರ್ಥಿಗಳಿಗೆ ಟಫ್ ಅನ್ಸಕ್ ಸ್ಟಾರ್ಟ್ ಆಗ್ತೈತಿ. ಪ್ರತಿಯೊಂದು ಸಬ್ಜೆಕ್ಟ್ ಗಳು ಕಠಿಣ ಅನ್ಸಕ್ ಸ್ಟಾರ್ಟ್ ಆಗ್ತಾವ, ತಿಳಿಯಂಗಿಲ್ಲ. ಸೊ ಒಂದ್ 2-3 ತಿಂಗಳು ಇನಿಷಿಯಲ್ ಅದ್ರೊಳಗ ವೇಸ್ಟ್ ಆಕೈತಿ. ಸೊ ನಿಮ್ಮ ಒಂದು ಕೋಚಿಂಗ್ ಹೋಗಿದ್ದ ಬೆನಿಫಿಟ್ 100% ನಿಮಗ್ ಬೇಕಂದ್ರ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿ NCERTs ಕವರ್ ಆದ್ಮೇಲೆ ಜಾಯಿನ್ ಆದ್ರ ಬೆಸ್ಟ್ ಅದ. ದೆನ್ ಇನ್ ಕೋಚಿಂಗ್ ಜಾಯಿನ್ ಆಗೋದ್ರಿಂದ ಬೆನಿಫಿಟ್ಸ್ ಏನೇನ್ ಸಿಗ್ತಾವಪ್ಪ ಅಂತಂದ್ರ, ಫಸ್ಟ್ ಥಿಂಗ್ ಏನಂತಂದ್ರ ನಿಮಗ ಒಂದು ಒಳ್ಳೆಯ ಗೈಡ್ಲೈನ್ ಸಿಗ್ತದ, ಇನ್ಫಾರ್ಮೇಶನ್ ಸಿಗ್ತದ. ಪರೀಕ್ಷೆ ಆಗಿರ್ಬೋದು, ಪರೀಕ್ಷೆ ಒಂದು ಪ್ಯಾಟರ್ನ್ ಆಗಿರ್ಬೋದು, ಯಾವ ತರ ಪರೀಕ್ಷೆ ಇರ್ತದ ಅದ್ ಸಿಗ್ತದ. ಸೆಕೆಂಡ್ ಥಿಂಗ್ ಅಂತಂದ್ರ ಸ್ಟಡಿ ಮಟೀರಿಯಲ್. ನೀವೇನಾರ ಒಳ್ಳೆ ಒಂದು ಕೋಚಿಂಗ್ ಗೆ ಜಾಯಿನ್ ಆಗಿದ್ರಿ ಅಂತಂದಾಗ ಒಳ್ಳೆ ಒಂದು ಸ್ಟಡಿ ಮಟೀರಿಯಲ್ ನಿಮಗ ಸಿಗ್ತದ. ಇನ್ನ ಒಂದು ಸಿಸ್ಟಮ್ಯಾಟಿಕ್ ವೇ ಒಳಗ ಸಿಲೆಬಸ್, ಸಿಸ್ಟಮ್ಯಾಟಿಕ್ ವೇ ಒಳಗ ಟಾಪಿಕ್ಸ್ ಎಲ್ಲ ಕವರ್ ಆಗ್ತಾ ಬರ್ತಾವ್. ನೀವು ಎಲ್ಲಾ ಒಂದು ಟಾಪಿಕ್ಸ್ ನ ಕ್ಲಾಸ್ ಒಳಗ ಏನ್ ಟೀಚ್ ಮಾಡ್ತಾರಲ್ಲ ಅದನ್ನ ಬಂದ್ ನೀವು ಮನೆಯೊಳಗ ರಿವೈಸ್ ಮಾಡ್ಕೊಳಕತ್ರಿ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ವೇ ಒಳಗ ನಿಮ್ಮ ಒಂದು ಏನ್ ಕ್ಲಾಸಸ್ ಸಿಲೆಬಸ್ ಅದಾವಲ್ಲ ಅದೆಲ್ಲ ಕಂಪ್ಲೀಟ್ ಆಗ್ತದ. ಇನ್ನ 4ನೇ ಪಾಯಿಂಟ್ ಏನಂದ್ರ ಮೆಂಟರ್ಶಿಪ್. ಈಗ ನೀವೇನಾರ ಮೆಂಟರ್ಶಿಪ್ ತಗೊಂಡಿದ್ರಿ ಅಂತಂದ್ರ ಪೂರ್ತಿ ನಿಮ್ಮ ಒಂದು ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಪ್ರೊಸೆಸ್ ವರೆಗೂ ನಿಮ್ಮ ಜೊತೆ ಒಬ್ರು ಮೆಂಟರ್ ಜೊತೆ ಇದ್ದ ಕಾಸ ಯಾವ್ಯಾವ ಸ್ಟೇಜ್ ಒಳಗೆ ಏನೇನ್ ಮಾಡ್ಬೇಕು, ಯಾವ ತರ ಆನ್ಸರ್ ರೈಟಿಂಗ್ ಬರಿಬೇಕು, ಯಾವ ತರ ನೀವು ತಪ್ಪು ಮಾಡ್ಲಿಕ್ಕತ್ತೀರಿ ನಿಮ್ಮನ್ನ ಮಾನಿಟರ್ ಮಾಡ್ತಾರ. ಸೊ ಹಿಂಗಾಗಿ ಮೆಂಟರ್ಶಿಪ್ ತಗೊಳ್ಳೋದ್ರಿಂದ ನಿಮಗ ಈಸಿ ಆಗ್ತದ ಈ ಒಂದು ಪ್ರೊಸೆಸ್. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರ ಮೋಟಿವೇಶನ್, ಡಿಸಿಪ್ಲಿನ್. ಈ ಪರೀಕ್ಷೆ ಒಳಗ ಬಹಳನ ಅವಶ್ಯಕತೆ ಇರೋದೇನಂತಂದ್ರ ಮೋಟಿವೇಶನ್ ಅಂಡ್ ಡಿಸಿಪ್ಲಿನ್. ನೀವು ಕೋಚಿಂಗ್ ಹೋಗೋದ್ರಿಂದ ನೀವು ಒಂದು ಡಿಸಿಪ್ಲಿನಡ್ ಆಗಿರ್ತೀರಿ ಅಂಡ್ ಮೋಟಿವೇಟೆಡ್ ಆಗಿರ್ತೀರಿ. ಒಂದು ಎನ್ವೈರನ್ಮೆಂಟ್ ಅನ್ನ ಸ್ಟಡಿ ಎನ್ವೈರನ್ಮೆಂಟ್ ಇರ್ತದ, ಅಲ್ಲಿ ಎಲ್ಲಾ ಕಡೆ ಹೋದ್ರು ಒಂದು ಮೋಟಿವೇಶನ್ ಸಿಗ್ತಿರ್ತದ. ಒಂದು ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿರ್ತಾರು ಅಂಡ್ ಕ್ಲಾಸ್ ಒಳಗ್ ಬಂದಂತ ಟೀಚರ್ಸ್ ಎಲ್ಲ ನಿಮ್ಮನ್ನ ಮೋಟಿವೇಟ್ ಮಾಡ್ತಿರ್ತಾರು. ಸೊ ಒಂದು ಡಿಸಿಪ್ಲಿನಡ್ ಆಗಿ ನೀವು ನಿಮ್ಮ ಒಂದು ಸ್ಟಡಿನ ಅಲ್ಲಿ ಮಾಡ್ಕೋಬಹುದು. ಇನ್ನ ಇನ್ಫಾರ್ಮೇಶನ್ಸ್ ಏನಿರ್ತಾವಲ್ಲ ಅವೆಲ್ಲ ಅಪ್ಡೇಟೆಡ್ ಇನ್ಫಾರ್ಮೇಶನ್ ನಿಮಗ್ ಸಿಗ್ತಾವ. ಈಗ ಒಂದಷ್ಟು ಟೆಕ್ಸ್ಟ್ ಬುಕ್ ಒಳಗ ಏನಾಗಿರ್ತಾವ ಅಂದ್ರೆ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿರಂಗಿಲ್ಲ. ಸೊ ಕರೆಂಟ್ ಇವೆಂಟ್ ಜೊತೆ ಅವರು ಅಪ್ಡೇಟ್ ಮಾಡಿ ನಿಮ್ಗೆ ಒಂದೊಂದು ಸಿಲೆಬಸ್, ಅಪ್ಡೇಟ್ ಆದಂತ ಸಿಲೆಬಸ್ ಆಗಿರ್ಬೋದು, ಅಪ್ಡೇಟ್ ಆದಂತ ಇನ್ಫಾರ್ಮೇಶನ್ ಗಳೆಲ್ಲ ನಿಮಗ ಸಿಗ್ತಾವ. ಇನ್ನ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಕಲಿತೀರಿ. ಅಲ್ಲಿ ಯಾವ ತರ ಅವರು ಒಂದು ಹೇಳ್ಕೊಡ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು, ಪ್ರಿಲಿಮ್ಸಿಗೆ ಎಷ್ಟು ಓದ್ಬೇಕು, ಮೇನ್ಸಿಗೆ ಎಷ್ಟು ಓದ್ಬೇಕು, ಇಂಟರ್ವ್ಯೂಗ್ ಯಾವ ತರ ಪ್ರಿಪೇರ್ ಆಗ್ಬೇಕು, ಈ ತರ ಪ್ರತಿಯೊಂದು ಸ್ಟೇಜ್ ಬಗ್ಗೆ ನಿಮ್ಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅದೊಂದು ಅವೇರ್ನೆಸ್ ಅನ್ನು ಅಲ್ಲಿ ಸಿಗ್ತದ. ಇದರ ಜೊತೆಗೆ ರೆಗ್ಯುಲರ್ ಒಂದು ಮಾಕ್ ಟೆಸ್ಟ್ ಗಳನ್ನ ಅವರು ಕಂಡಕ್ಟ್ ಮಾಡೋದ್ರಿಂದ ನೀವು ಎಲ್ಲಿ ವೀಕ್ ಅದಿರಿ, ಎಲ್ಲಿ ನಿಮ್ದು ಇಶ್ಯೂ ಆಗತೈತಿ, ಯಾವ ಸಬ್ಜೆಕ್ಟ್ ಒಳಗ್ ವೀಕ್ ಅದೇರಿ, ಎಲ್ಲಿ ತಪ್ಪು ಮಾಡತ್ತೀರಿ, ಇದೆಲ್ಲಾನು ನಿಮಗ್ ಗೊತ್ತಾಗ್ತದ. ಅಂಡ್ ನಿಮ್ಮ ತಪ್ಪಿಗೆ ಅಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಸಿಗ್ತದ. ಒಂದು ಫಿಸಿಕಲ್ ಒಂದು ಕ್ಲಾಸ್ ರೂಮ್ ಒಳಗ್ ನೀವ್ ಇದ್ರಿ ಅಂತಂದ್ರ. ಇನ್ನ ಇದಿಷ್ಟು ಬೆನಿಫಿಟ್ಸ್. ಇನ್ನ ಆನ್ಲೈನ್ ಬೆಸ್ಟ್, ಆಫ್ಲೈನ್ ಬೆಸ್ಟ್ ಅನ್ನೋರಿಗೆ ಆನ್ಲೈನ್ ಆಫ್ಲೈನ್ ಒಳಗ ಜಾಸ್ತಿ ಡಿಫರೆನ್ಸಸ್ ಏನಿಲ್ಲ. ಬಟ್ ಕಂಪೇರ್ ಟು ಆನ್ಲೈನ್ ಒಂದು ಕ್ಲಾಸಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರ್ತದ. ಯಾಕಂದ್ರೆ ನೀವು ಆನ್ಲೈನ್ ಕ್ಲಾಸಸ್ ಫೀಸ್ ಅನ್ನು ಜಾಸ್ತಿ ಇರ್ತದ. ಜೊತೆಗೆ ಈಗ ನೀವು ಡೆಲ್ಲಿ, ಬೆಂಗಳೂರು ಈ ತರ ಒಂದು ಕ್ಲಾಸಸ್ ಗೆ ಹೋದ್ರಿ ಅಂತಂದ್ರೆ ಅಲ್ಲಿ ನೀವು PG ಮಾಡ್ಬೇಕು, ರೂಮ್ ಮಾಡ್ಬೇಕು, ಇರೋ ಖರ್ಚಾಗಿರ್ಬೋದು, ಇದೆಲ್ಲ ನಿಮ್ಗೆ ಜಾಸ್ತಿ ಬೀಳ್ತದ. ಜೊತೆಗೆ ಆನ್ಲೈನ್ ಕ್ಲಾಸಸ್ ಒಳಗೆ ನೀವು ಟ್ರಾವೆಲ್ ಮಾಡ್ಬೇಕಲ್ಲ, ನೀವು ಒಂದು ಎಲ್ಲಿ PG ಮಾಡಿರ್ತೀರಿ ಅಲ್ಲಿಂದ 1 ಅವರ್ ಅರ್ಧ ಗಂಟೆ. ಸೊ ಈ ಟ್ರಾವೆಲಿಂಗ್ ಒಂದು ಟೈಮ್ ನಿಮ್ದು ವೇಸ್ಟ್ ಆಗ್ತದ. ಜೊತೆಗೆ ನಿಮಗ್ ಏನಾರ ಒಳ್ಳೆ ಒಂದು ಫ್ರೆಂಡ್ಸ್ ಸರ್ಕಲ್ ಸಿಗ್ಲಿಲ್ಲಪ್ಪ ಅಂತಂದಾಗ ಟೈಮ್ ವೇಸ್ಟ್ ಮಾಡುವಂತವ್ರು ಅಥವಾ ಲೇಜಿ ಇದ್ದಂತವ್ರು ನಿಮಗ ಒಂದು ಫ್ರೆಂಡ್ ಸರ್ಕಲ್ ಸಿಕ್ಕಿತ್ತಂದ್ರೆ ನೀವು ಲೇಜಿ ಆಗುವಂತ ಚಾನ್ಸಸ್ ಇರ್ತದ. ಬಟ್ ಆನ್ಲೈನ್ ಕ್ಲಾಸಸ್ ಒಳಗೆ ಬೆನಿಫಿಟ್ ಏನಂತಂದ್ರೆ ಫಿಸಿಕಲ್ ಆಗಿ ನಿಮ್ದೊಂದು ಕಾಂಟ್ಯಾಕ್ಟ್ ಟೀಚರ್ ಜೊತೆ ಆಗ್ತಿರ್ತೈತೆ ಅಂದ ಕೂಡಲೇ ಸೊ ನಿಮ್ಮ ಡೌಟ್ಸ್ ನೆಲ್ಲ ನೀವು ಕೇಳಬಹುದು, ಆನ್ ದಿ ಸ್ಪಾಟ್ ಕ್ಲಾಸ್ ಒಳಗ ಕೇಳಬಹುದು. ಇನ್ನು ಒಳ್ಳೆ ಸರ್ಕಲ್ ಸಿಕ್ಕಿತ್ತಂತಂದ್ರೆ ನಿಮ್ಗೆ ಒಂದು ಕೂಡಿ ಎಲ್ಲಾರು ಗ್ರೂಪ್ ಸ್ಟಡಿ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದ. ಇನ್ನು ಆಫ್ಲೈನ್ ಬಗ್ಗೆ ಹೇಳೋದಾತಂದ್ರ ಆಫ್ಲೈನ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ಗಿಂತ ಕಡಿಮೆ ಇರ್ತದ. ಅಂಡ್ ನಿಮ್ದು ಒಂದು ಟ್ರಾವೆಲಿಂಗ್ ಒಂದು ಟೈಮ್ ಏನಿರ್ತೈತ್ಲಾ ಅದು ಉಳಿತದ. ಅಂಡ್ ನೀವು PG ಆಗಿರ್ಬೋದು, ಈ ತರ ಏನ್ ಹೊರಗಡೆ ಉಳಿಬೇಕಾದಾಗ ಏನೇನ್ ಎಕ್ಸ್ಪೆನ್ಸಸ್ ಆಗ್ತೈತ್ಲಾ ಅದೆಲ್ಲ ನಿಮ್ದು ಉಳಿತದ. ಸೊ ಇಲ್ಲಿ ನೀವು ಡಿಸೈಡ್ ಮಾಡ್ಕೋಬೇಕು ನಿಮ್ಗೆ ಆನ್ಲೈನ್ ಸೂಟ್ ಆಗ್ತದೋ ಆಫ್ಲೈನ್ ಸೂಟ್ ಆಗ್ತೈತೋ ಅಂತ. ಇದು ನಿಮ್ಮ ಒಂದು ಡಿಸಿಷನ್ ಆಗಿರ್ತೈತಿ. ಸೊ ಇದಿಷ್ಟು ನೀವೇನಾರ ಕೋಚಿಂಗ್ ಜಾಯಿನ್ ಆದ್ರಿ ಅಂತಂದ್ರೆ ನಿಮಗ ಸಿಗುವಂತ ಒಂದಷ್ಟು ಬೆನಿಫಿಟ್ಸ್. ಸೊ ಡಿಗ್ರಿ ಜೊತೆ ಯಾರೆಲ್ಲ ಪ್ರಿಪೇರ್ ಮಾಡ್ಬೇಕಂತ ಅನ್ಕೊಂಡಿರಿ, ಸೊ ಡಿಗ್ರಿ ಫೈನಲ್ ಇಯರ್ ಇದ್ದಾಗೆಲ್ಲ ಕೋಚಿಂಗ್ ತಗೊಳ್ರಿ, ಅಥವಾ ಡಿಗ್ರಿ ಮುಗಿದ್ಮೇಲೆ ನೀವು ಕೋಚಿಂಗ್ ತಗೊಳ್ಳೋರು ತಗೋಬಹುದು. ಬಟ್ ಕ್ಲಿಯರ್ ಆಗಿ ತಲೆ ಒಳಗ್ ಬಂದ್ ಇಟ್ಕೊಳ್ರಿ, ಕೋಚಿಂಗ್ ತಗೊಳ್ಳಿಲ್ಲ ಅಂದ್ರೂ IAS ಆಗ್ಬಹುದು. ಬಟ್ ಸ್ಟಿಲ್ ನನಗ ಕೋಚಿಂಗ್ ಅವಶ್ಯಕತೆ ಐತಿ, ನನ್ಗೊಬ್ರು ಫಿಸಿಕಲ್ ಆಗಿ ನನ್ಗೊಬ್ರು ಮಾನಿಟರ್ ಮಾಡೋರ್ ಬೇಕು, ಅಥವಾ ನನಗ್ ಮೆಂಟರ್ ಅವಶ್ಯಕತೆ ಐತಿ, ನಾ ಡಿಸಿಪ್ಲಿನ್ ಆಗ್ಬೇಕಂತಂದ್ರೆ ನನಗ ಸ್ಟ್ರಿಕ್ಟ್ ಆದಂತ ಒಂದು ಎನ್ವೈರನ್ಮೆಂಟ್ ಅನ್ನ ಬೇಕು, ಈ ತರ ಮೈಂಡ್ ಸೆಟ್ ವಿದ್ಯಾರ್ಥಿಗಳು ಇರ್ತಾರ. ಆ ತರ ವಿದ್ಯಾರ್ಥಿಗಳು ಜೊತೆಗೆ ಫಿನಾನ್ಷಿಯಲಿ ನೀವೇನಾರ ಸ್ಟೇಬಲ್ ಇದ್ರಿ ಅಂತಂದ್ರೆ ಅಂತ ವಿದ್ಯಾರ್ಥಿಗಳು ಕೋಚಿಂಗ್ ನ ಜಾಯಿನ್ ಆಗ್ಬಹುದು. ಇನ್ನ ನೆಕ್ಸ್ಟ್ ವಿಡಿಯೋ ಒಳಗ ನಾನು
ಕೋಚಿಂಗ್ ಇಲ್ದೇನು ಯಾವ ತರ ನಾವು ಸ್ಟ್ರಾಟಜಿ ರೆಡಿ ಮಾಡ್ಕೋಬೇಕು, ಒಂದಷ್ಟು ನಮಗ ಸಿಸ್ಟಮ್ಯಾಟಿಕ್ ಫಾರ್ಮ್ ಒಳಗ ಹಂಗಂದ್ರ ನಮ್ ಸಿಲೆಬಸ್ ನ ನಾವು ವಿದೌಟ್ ಕೋಚಿಂಗ್ ಹೆಂಗ್ ಮಾಡ್ಕೋಬೇಕು, ಸಿಗದೆ ಇರುವಂತ ಇನ್ಫಾರ್ಮೇಶನ್ ನ ಹೆಂಗ್ ಗ್ಯಾದರ್ ಮಾಡ್ಕೋಬೇಕು ಅಂಡ್ ನಮ್ಮ ಹತ್ರ ಇರೋ ಮಟೀರಿಯಲ್ ನ ಅಪ್ಡೇಟ್ ಹೆಂಗ್ ಮಾಡ್ಕೋಬೇಕು, ವಿದೌಟ್ ಕೋಚಿಂಗ್ ನಾವು ಮನಿ ಒಳಗನ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾತಾಡೋಣ. ಈ ವಿಡಿಯೋ ಏನಾರ ಇಷ್ಟ ಆತಂದ್ರ ದಯವಿಟ್ಟು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.